ನಿಮಗೊಂದು ಸಿಹಿ ಸುದ್ದಿ. ತಿರುಮಲ ಹೋಂಡಾ ಶೋರೂಮ್ ನಿಂದ ವಾಹನಗಳಿಗೆ 5,000 ರೂಪಾಯಿವರೆಗೆ ಉಚಿತ ಪೆಟ್ರೋಲ್ ಪಡೆಯುವ ಸದಾವಕಾಶ. ಮಾರ್ಚ್ 31ರವರೆಗೆ ಮಾತ್ರ ಈ ಆಫರ್ ಲಭ್ಯ. ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಶ್ರದ್ಧಾ ಭಕ್ತಿಯಿಂದ ಈದ್ ಉಲ್ ಫಿತರ್ ಆಚರಣೆ. 2 ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ. ಸಂಸತ್ನಲ್ಲಿ ಪ್ರತಿಪಕ್ಷಗಳಿಗೆ ಮಾತನಾಡಲು ಅವಕಾಶ ನೀಡದ ಕೇಂದ್ರ ಸರ್ಕಾರ. ಪ್ರಜಾಪ್ರಭುತ್ವ ವಿರೋಧಿ ನಡೆ. ಜಿ ಕುಮಾರ್ ನಾಯಕ್ ಆರೋಪ. ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ನೀರು ಹರಿಸಲು ಸರ್ಕಾರದಿಂದ ಮನವಿ. ಎನ್ಎಸ್ ಬೋಸರಾಜು. ಏಪ್ರಿಲ್ 2ರಂದು ದೇವರ ದಾಸಿಮಯ್ಯ ಜಯಂತಿ ಆಚರಣೆ. ಭಾವಚಿತ್ರ ಮೆರವಣಿಗೆ. ನಾಗರಾಜ್. ಸೂರ್ಯವಂಶ ಕಾಟಿಕ ಸಮಾಜದಿಂದ ಓಂ ಧ್ವಜ ಮೆರವಣಿಗೆ. ಮತ್ತು ಏಗನೂರಿನಲ್ಲಿ ಕೌಟುಂಬಿಕ ಕಲಹದಿಂದ ಪತ್ನಿ ನಾದಿನಿ ಮೇಲೆ ಮಾರಣಾಂತಿಕ ಹಲ್ಲೆ. ಆರೋಪಿ ಬಂಧನ. ಈಗ ವಾರ್ತೆಗಳ ವಿವರ. ನಗರದ ಅರಬ್ ಮೊಹಲ್ಲಾ ಹಾಗೂ ಎಕ್ಲಾಸ್ಪುರ್ ರಸ್ತೆಯಲ್ಲಿರುವ ನೂತನ ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಸಮುದಾಯದ ಪವಿತ್ರ ರಂಜಾನ್ ಹಬ್ಬದ ಸಂಭ್ರಮ ಭಕ್ತಿಯಿಂದ ಹಾಗೂ ಶ್ರದ್ಧೆಯಿಂದ ಜರುಗಿತು. ಮುಂಜಾನೆ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಈ ಹಬ್ಬದ ಸಂದರ್ಭದಲ್ಲಿ ನಗರದ ಹಲವು ಗಣ್ಯರು ಪಾಲ್ಗೊಂಡು ಶಾಂತಿ ಮತ್ತು ಸಹೋದರತ್ವದ ಸಂದೇಶ ಸಾರಿದರು. ನಗರದ ಅರಬ್ ಮೊಹಲ್ಲಾ ಈದ್ಗಾದಲ್ಲಿ ಜಿಲ್ಲಾಧಿಕಾರಿ ಕೆ ನಿತೀಶ್, ಪೊಲೀಸ್ ಅಧೀಕ್ಷಕ ಎಂ ಪುಟ್ಟಮದಯ್ಯ, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ, ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜು, ಮುಖಂಡರಾದ ರವಿ ಪಾಟೀಲ್, ಮೊಹಮ್ಮದ್ ಶಾಲಂ, ನಸೀಮ್ಲು ಮಾಡಿಗಿರಿ, ಶ್ರೀನಿವಾಸ್ ರೆಡ್ಡಿ ಸೇರಿ ಹಲವರು ಹಾಜರಾಗಿ ಮುಸ್ಲಿಂ ಸಮುದಾಯಕ್ಕೆ ಹಬ್ಬದ ಶುಭಾಶಯ ಕೋರಿದರು. ಬೆಳಗ್ಗೆಯಿಂದಲೇ ಬಾಂಧವರು ಹಬ್ಬದ ತಯಾರಿಗಳಲ್ಲಿ ನಿರತರಾಗಿದ್ದು, ಮನೆಗಳಲ್ಲಿ ಹಬ್ಬದ ಅಡುಗೆಯ ಪರಿಮಳವು ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಪುಟಾಣಿಗಳು ಹೊಸ ಬಟ್ಟೆಗಳನ್ನು ಧರಿಸಿ ಸಂತೋಷದ ಹಬ್ಬದ ಆನಂದವನ್ನು ಪಾಲಿಸಿಕೊಂಡರು. ಪ್ರಾರ್ಥನೆಯ ನಂತರ ಬಡವರಿಗಾಗಿ ದಾನ ಧರ್ಮ ಮಾಡುವುದು ಮುಸ್ಲಿಂ ಸಂಪ್ರದಾಯದ ಅಭಿನ್ನ ಅಂಗವಾಗಿದ್ದು, ಈ ಬಾರಿ ಸಹ ಬಡ ವರ್ಗದವರಿಗಾಗಿ ಆಹಾರ, ಉಡುಪು ಮತ್ತು ಆರ್ಥಿಕ ಸಹಾಯ ನೀಡಲಾಯಿತು. ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಈ ಹಬ್ಬದ ಮೂಲಕ ಮನುಷ್ಯತ್ವ, ಸಹಾನುಭೂತಿ ಮತ್ತು ಸೌಹಾರ್ದತೆಯ ಮಹತ್ವವನ್ನು ಒತ್ತಿ ಹೇಳಲಾಯಿತು. ಪೊಲೀಸ್ ಇಲಾಖೆ ಶಿಸ್ತುಬದ್ಧ ಭದ್ರತಾ ವ್ಯವಸ್ಥೆ ಮಾಡಿದ್ದರಿಂದ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದೆ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲಾಯಿತು. ಈದ್ಗಾ ಮೈದಾನದ ಸುತ್ತಮುತ್ತಲಿನ ಪ್ರದೇಶಗಳು ಹಬ್ಬದ ಸಂಭ್ರಮದಿಂದ ಕಂಗೊಳಿಸಿದವು. ಎಕ್ಲಾಸ್ಪುರ್ ರಸ್ತೆಯಲ್ಲಿರುವ ನೂತನ ಈದ್ಗಾದಲ್ಲಿ ಸಚಿವ ಎನ್ಎಸ್ ಬೋಸರಾಜು ಮಾತನಾಡಿ, ಮುಸ್ಲಿಂ ಸಮುದಾಯದ ಪವಿತ್ರ ರಂಜಾನ್ ಹಬ್ಬ ಕೋಮು ಸೌಹಾರ್ದತೆಯ ಸಂಕೇತವಾಗಿದ್ದು, ಪ್ರತಿಯೊಬ್ಬರು ಜಾತಿ, ಮತ, ಧರ್ಮಗಳನ್ನು ಬದಿಗಿಟ್ಟು ಹಬ್ಬ ಹರಿದಿನಗಳನ್ನು ಆಚರಿಸಿದರೆ ಸಮಾಜದಲ್ಲಿ ಸಂತೋಷ, ನೆಮ್ಮದಿ, ಶಾಂತಿ ಸದಾಕಾಲ ನೆಲೆಸಲಿದೆ ಎಂದರು. ಎಕ್ಲಾಸ್ಪುರ್ ರಸ್ತೆಯ ನೂತನ ಈದ್ಗಾ ಮೈದಾನದಲ್ಲಿ ಇದೇ ಮೊದಲ ಬಾರಿಗೆ ಸೇರಿದ್ದ ಸಾವಿರಾರು ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದರು. ನಂತರ ಪ್ರತಿ ವರ್ಷದಂತೆ ಕೋರ್ಟ್ ಮುಂಭಾಗ ಈದ್ಗಾ ಮೈದಾನದಲ್ಲಿ ಸೇರಿದ್ದ ಮುಸ್ಲಿಂ ಬಾಂಧವರಿಗೂ ಸಹ ಶುಭ ಕೋರಲಾಯಿತು. ಆಯಾ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ಸಾಮೂಹಿಕ ಪ್ರಾರ್ಥನೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾದರು. ಮೊದಲ ಬಾರಿಗೆ 2 ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ನಡೆಸಲಾಯಿತು. ಸೇರ್ತು ಬರ್ತಾರೆ, ಈಟ ಬರ್ತೀವಿ, ಸೇರ್ತು ಬರಕತ್ತ ಇಲ್ಲಿ ಬಾ, ಇಲ್ಲಿ ಬಂದು
पांडव राजू तुकाराम रायचूर सिटी कॉरपोरेशन की जानिब से भी आपको ईद सईद की मुबारकबाद। इसी तरह से खासकर من يزينها بالكواكب والنجوم يهتدي بها من استبصر الغالب على ما بطن وخص بالشفاعة العظمى في يوم المحشر فيا أيها المسلمون إلى وانصرهم على عدوك وعدوهم كريم تحب العفو فاعف عنا يا كريم اللهم قنا عذاب النار وادخلنا الجنة الدنيا पर करम फरमाया आज ये ईद की साथ अता फरमाया। रास्ते पर जाते हैं 3 दिन तक उस रास्ते पर शैतान आने से डर कर भाग जाता। फारूक ने एक जगह का गवर्नर बनाया था, देखने के लिए वहाँ के जामे मस्जिद में नमाज दिन में तो मिलते हैं, बात काम करते हैं, रात में नहीं करते। और चौथी बात ये है कि कपड़े धोकर सूखने के लिए लाता, जब तक कपड़े सूखते नहीं अपने ओढ़ कर बैठ जाता हूँ, जब वो सूख जाती है तब वो मेरे कपड़े सूख जाते हैं, तब पहले मैं आपके सिवा किसी को नहीं बता सकता था। आपने पूछा है तो बताता हूँ। मैं बहुत देर से मुसलमान बना, 40 साल की उम्र गुजर गई, उस वक्त मुसलमान बना, 40 साल में गुजरे शिर्क में। अल्लाहु अकबर अल्लाहु अकबर अकबर अल्हम्दुलिल्लाहि रब्बिल आलमीन नजमा इज़ामह बला क़ादिरीन अला अन नुसव्वि ववुजूहुन यौमइज़िन बासिरतुन तज़ुन्नु अन युफ़अल समी अल्लाहु लिमन हमिदह अल्लाहु अकबर अल्लाहु अकबर अल्लाहु अकबर। ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ್, ಕಾಂಗ್ರೆಸ್ ಮುಖಂಡರಾದ ಜಯಣ್ಣ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ಜಯಂತರಾವ್ ಪತಂಗೆ, ಮೊಹಮ್ಮದ್ ಶಾಲಬ್, ಜಾವೇದ್ ಉಲ್ ಹಕ್, ರಸೂಲ್ ಸಾಬ್, ನರಸಿಂಹಲು ಮಾಡಗಿರಿ, ಲಕ್ಷ್ಮೀರೆಡ್ಡಿ, ಹರಿಬಾಬು, ಬಿ ರಮೇಶ್, ನಜೀರ್ ರಸೂಲ್, ತಿಮ್ಮಾರೆಡ್ಡಿ, ತಿಮ್ಮಪ್ಪ ನಾಯಕ್, ವಾಹಿದ್, ಅರುಣ್ ದೋತ್ರಬಂಡಿ, ದಾನನಗೌಡ, ಶ್ರೀನಿವಾಸ್ ರೆಡ್ಡಿ, ಪ್ರಶಾಂತ್ ಕುಮಾರ್, ಪ್ರವೀಣ್, ವೀರೇಶ್, ರವಿ ರಾಂಪುರ್, ಹನುಮಂತ ಹೊಸೂರ್, ಮೌಲಾನಾ, ಮುದಾಸಿರ್, ತಿಮ್ಮಪ್ಪ ಸೇರಿದಂತೆ ಇತರರಿದ್ದರು. ಕೇಂದ್ರ ಸರ್ಕಾರ ಸಂಸತ್ನ ಕಲಾಪಗಳನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವ ರೀತಿಯಲ್ಲಿ ನಡೆಸುತ್ತಿರುವುದು ಕಳವಳಕಾರಿ ಎಂದು ಸಂಸದ ಜಿ ಕುಮಾರ್ ನಾಯಕ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಉಪಸಭಾಪತಿ ಹುದ್ದೆಯನ್ನು 2019ರಿಂದ ಖಾಲಿಯಾಗಿ ಉಳಿಸಿ ಸದನ ಸುಗಮ ನಿರ್ವಹಣೆಗೆ ಸರ್ಕಾರವೇ ಅಡ್ಡಿಯಾಗಿದೆ. ವಿರೋಧ ಪಕ್ಷದ ನಾಯಕರಿಗೆ ಸದನದಲ್ಲಿ ಮಾತನಾಡಲು ಸಹ ಅವಕಾಶ ನೀಡದೆ ಚರ್ಚೆಗೆ ಅವಕಾಶವೇ ಇಲ್ಲದಂತಾಗಿದೆ. ವಿರೋಧ ಪಕ್ಷದ ನಾಯಕರು ಹಾಗೂ ಸಂಸದರ ಮೈಕ್ರೋಫೋನ್ಗಳನ್ನ ಬಂದ್ ಮಾಡಲಾಗುತ್ತಿದೆ. ನ್ಯಾಯಸಮ್ಮತವಾಗಿ ಪ್ರತಿಯೊಬ್ಬ ಸದಸ್ಯರಿಗೆ ಇರುವ ಸಂಸದೀಯ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ. ಸಂಸತ್ ಕಾರ್ಯಕಲಾಪ ಸಲಹಾ ಸಮಿತಿಯನ್ನು ಸಹ ಪರಿಗಣಿಸದೆ ಮಾಹಿತಿಯೂ ನೀಡದೆ ಏಕಪಕ್ಷೀಯವಾಗಿ ನಡೆದುಕೊಳ್ಳಲಾಗುತ್ತಿದೆ. ಬಜೆಟ್ ಮತ್ತು ಅನುದಾನಗಳ ಬೇಡಿಕೆ ಕುರಿತು ಚರ್ಚೆಗಳಲ್ಲಿಯೂ ಸಹ ಸಚಿವಾಲಯಗಳನ್ನು ಹೊರಗಿಡುವುದು, ಚರ್ಚೆಗೆ ಅವಕಾಶ ನೀಡದೇ ಇರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವ ಪ್ರಯತ್ನಗಳಾಗಿವೆ. ತುರ್ತು ಚರ್ಚೆಗಳಿಗೂ ಅವಕಾಶವಿಲ್ಲ, ಮತದಾನವಿಲ್ಲದೆ ಚರ್ಚೆಗಳಿಗೆ ಅನುಮತಿಸಲಾಗುತ್ತಿದೆ. ಸಂಸದೀಯ ಸ್ಥಾಯಿ ಸಮಿತಿ ಹಸ್ತಕ್ಷೇಪ ಹೆಚ್ಚಳವಾಗುತ್ತಿದ್ದು, ಸ್ಪೀಕರ್ ಕಚೇರಿಯ ಹಸ್ತಕ್ಷೇಪದಿಂದ ವರದಿಗಳಲ್ಲಿಯೂ ತಿದ್ದುಪಡಿಗಳಾಗುತ್ತಿವೆ. ರಾಷ್ಟ್ರೀಯ ವಿಷಯಗಳ ಪ್ರಸ್ತಾಪಿಸುವ ಹಕ್ಕು ಸಹ ಇಲ್ಲದಂತಾಗಿದೆ. ಪ್ರತಿಪಕ್ಷದ ನಾಯಕರು ಮಾತನಾಡುವುದನ್ನು ಸಂಸತ್ ಟಿವಿಯಲ್ಲಿ ಪ್ರಚಾರ ಮಾಡದಂತೆ ತಡೆ ಹಿಡಿಯಲಾಗುತ್ತಿದೆ. ಸಭಾ ನಾಯಕರು ಸಂಸದರು ಮಾತನಾಡುವುದನ್ನು ಪ್ರಚಾರ ಮಾಡದೆ ಏಕಮುಖ ಪ್ರಸಾರ ನಡೆಸಲಾಗುತ್ತಿರುವುದು ಶಾಸಕಾಂಗ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಮೂಡಲು ಕಾರಣವಾಗುತ್ತಿದೆ ಎಂದು ಆರೋಪಿಸಿದರು. ಮೊದಲನೇದಾಗಿ ನಾನ್ ಅಪಾಯಿಂಟ್ಮೆಂಟ್ ಆಫ್ ಡೆಪ್ಯೂಟಿ ಸ್ಪೀಕರ್ ಇನ್ ಲೋಕಸಭೆಯಲ್ಲಿ ಸಾಮಾನ್ಯವಾಗಿ ಅಧ್ಯಕ್ಷರಾಗಿರುವಂತರು, ಸ್ಪೀಕರ್ ಆಗಿರುವಂತರು ಖಂಡಿತವಾಗಿ ಅವರೇ ಇರ್ತಾ ಇದ್ದಾರೆ, ಆಯ್ದ ಪಕ್ಷರು ಇದ್ದಾರೆ. ಆದರೆ ಈ ಡೆಪ್ಯೂಟಿ ಸ್ಪೀಕರ್ ಪದ ಏನಿದೆ ಅದು ಸಾಮಾನ್ಯವಾಗಿ ಒಮ್ಮತದಿಂದ ಅವರು ವಿರೋಧ ಪಕ್ಷಕ್ಕೆ ಕೊಡುವಂಥದ್ದು ವಾಡಿಕೆ. ಯಾವುದೇ ರೂಲ್ ಪುಸ್ತಕದಲ್ಲಿ ಬಂದಿಟ್ಟಿಲ್ಲ ಹೀಗೆ ಕೊಡಬೇಕು. ಆದರೆ ಒಂದು ಸಂಸ್ಥೆಯನ್ನು ನಡೆಸುವಂತಹ ಒಂದು ಘನತೆ ಬೇಕು ಅಂತ ಹೇಳಿದ್ರೆ ಉಪಾಧ್ಯಕ್ಷರ ಸ್ಥಾನವನ್ನ ನಾವೇ
ಮಾಡಿದ್ದೀವಿ ಅಂತ ಹೇಳೋದು ಏನ್ ಕಷ್ಟ ಆಗ್ತದೆ? ಸ್ಪೀಕರ್ ಆಗಲಿ ಡೆಪ್ಯೂಟಿ ಸ್ಪೀಕರ್ ಆಗಲಿ ಅವರು ಪಕ್ಷವನ್ನು ಬಿಟ್ಟು ಮೇಲೆ ಇರುವಂತವರು ಮತ್ತು ಆ ಸಭೆಯನ್ನು ನಡೆಸಲಿಕ್ಕೆ ಅವರಿಗೆ ಅರ್ಹತೆ ಇದೆ ಅನ್ನೋದನ್ನ ನಾವು ಸಾಬೀತು ಮಾಡಿ ತೋರಿಸಬೇಕಾಗ್ತದೆ. ಆ ದೃಷ್ಟಿಯಿಂದ ಅವ್ರು ಗೆಲ್ಲೋದು ಅವರಾಗ್ತದೆ. ಎರಡನೇದು ಕೂಡ ನಾವು ಕೊಡ್ತೀವಿ ಅನ್ನೋದು ಸಾಮಾನ್ಯವಾಗಿ ಬಂದರು. ಇದನ್ನ ಅವ್ರು ಮಾಡಿಲ್ಲ. ಹೋದ ಸಲ ಹೆಚ್ಚು ಮಾಡಿಲ್ಲ, ಈ ಸಲಿನೂ ಮಾಡಿಲ್ಲ. ಇನ್ನೂ 1 ವರ್ಷ ಆಗ್ತದೆ ಮಾಡಿಲ್ಲ. ಯಾವಾಗ ಮಾಡ್ತಾರೆ ನಮಗೆ ಮಾಡ್ತಾರೆ ಅನ್ನೋ ಒಂದು ಹೋಪ್ಸ್ ಇಲ್ಲ ಹೇಳುದು. ಈ ರೀತಿ ನಾವು ಸಾರ್ವಜನಿಕವಾಗಿ ಧ್ವನಿ ಎತ್ತಿ ದೇಶಾದ್ಯಂತ ಮಾತಾಡೋದ್ರಿಂದ ಬಹುಶಃ ಏನಾದರೂ ಮನಸ್ಸು ಬರುತ್ತೆ ಅರ್ಥವಾಗುತ್ತೆ. ಡಿನೈಲ್ ಆಫ್ ಆಪರ್ಚುನಿಟಿ, ಸ್ಪೀಕಿಂಗ್ ಆಪರ್ಚುನಿಟಿ ಲೀಡರ್ ಆಫ್ ಅಪೋಸಿಷನ್, ವಿರೋಧ ಪಕ್ಷದ ನಾಯಕರಿಗೆ ಮಾತನಾಡುವ ಅವಕಾಶವನ್ನು ನಿರಾಕರಿಸುವುದು. ಇದು ಒಂದು ರೀತಿಯ ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅವ್ನು ಏನು ಎದ್ದು ನಿಂತ್ಕೊಂಡು ಯಾವ್ದ್ರ ಬಗ್ಗೆ ಕೇಳ್ತೀವಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಒಂದು ನಿರಾಕರಣೆ ಮಾಡೋದು. ಇದು ಆ ರೂಲಲ್ಲ, ಈ ರೂಲಲ್ಲ. ಇಲ್ಲಿ ನೋಡಿ, ನಮ್ಮ ಒಂದು ರಾಜ್ಯದಲ್ಲಿ ನಡೆಯುವ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ವಿರೋಧ ಪಕ್ಷದ ನಾಯಕರು ನಿಂತು ಅಂತ ಹೇಳಿದ್ರೆ ಮಾತಾಡ್ತಾ ಇದ್ದವರು ಕೂಡ ಅವ್ರಿಗೆ ಈಡ್ ಆಗ್ತಾರೆ. ನಮಗೆ ತಾವೆಲ್ಲ ಹೇಳಿರ್ತೀರಿ, ನೋದಾಯ್ತ ಅದರ ಯಾವ ರೀತಿ ಸಂಪ್ರದಾಯ ಇರ್ತೀರಿ, ಆದರೆ ಆ ರೀತಿ ಮಾಡ್ಲಿಕ್ಕೆ ಒಪ್ಕೊಳ್ತಾನೆ ಇಲ್ಲ. ಇಲ್ಲ ನೀವು ಅವಕಾಶ ಇಲ್ಲ ಅಂತ ಕೊಡಿ. ಮೊನ್ನೆ ಒಂದು ಉದಾಹರಣೆಗೆ ಹೇಳಿರ್ತಾರೆ ಸರ್, ಪ್ರಧಾನಮಂತ್ರಿಗಳು ಮುಂದೆ ಇದೆ ಅಂತ ಕಾಣಿಸ್ತದೆ. ಪ್ರಧಾನಮಂತ್ರಿಗಳು ಎಕ್ದಮ್ ನಾನು ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿ ಬಂದು ಬಹಳ ಸಂತೋಷ ಬಂತು. ಪ್ರಧಾನಮಂತ್ರಿಗಳು ಬರಬೇಕು, ಸ್ಟೇಟ್ಮೆಂಟ್ ಕೊಡಬೇಕು. ನಮ್ಗೆ ಅವ್ರ ಪ್ರಧಾನಮಂತ್ರಿಗಳನ್ನ ಲೋಕಸಭೆಯಲ್ಲಿ ಕಾಣೋದೇ ನಮ್ಗೆ ಅದೃಷ್ಟ. ನಾನು ವ್ಯಂಗ್ಯವಾಗಿ ಮಾತಾಡ್ತಿಲ್ಲ, ಅವ್ರು ನೋಡೋದೇ ನಮ್ಗೆ ಅದೃಷ್ಟದಲ್ಲಿ ಆಗಿದೆ. ಅವ್ರು ನೋಡಿ ಇಲ್ಲಿ ಬರ್ತಾ ಇದ್ರೆ ಎಲ್ಲ ಸಭಾ ಮರ್ಯಾದೆಯನ್ನ ಚೂರು ಮಾಡಿ ಉಗೆ ಅಂತ ಮಹಾರಾಷ್ಟ್ರದ ಯಾರು ಬರ್ತಾ ಇದ್ದಾರೆ, ಚಕ್ರವರ್ತಿ ಬರ್ತಾ ಇದ್ದಾರೆ, ಎಲ್ಲರೂ ಎತ್ತಿಟ್ಕೊಂಡು ಲೋಕಸಭೆ ಸ್ಪೀಕರ್ ಮಾತಾಡ್ತಾ ಇದ್ರು ಸರ್. ಮೊನ್ನೆ ಲೋಕಸಭೆ ಸ್ಪೀಕರ್ ಮಾತಾಡ್ತಾ ಇದ್ದಾರೆ, ಅದನ್ನು ಕೇರ್ ಇಲ್ಲ. ಅಂದ್ರೆ ವ್ಯವಹಾರ ಯಾವ ರೀತಿ ಆಗಿದೆ ಜನ ನೋಡ್ತಾ ಇರೋರು ಏನಂತ ನಾವು ಪ್ರಜಾಸತ್ತಾತ್ಮಕ ಆಡಳಿತದಲ್ಲಿ ಇದ್ದೀವೋ ಅಥವಾ ತಮ್ಮ ಲೀಡರ್ ಬರ್ತಾ ಇದ್ದಾರೆ ಅಂತ ಹೇಳಿ ಅವರು ಎಲ್ಲ ಮಾತು ಕಟ್ ಮಾಡಿ ಎದ್ದಿಟ್ಕೊಂಡು ಬಂದು ಮಾತಾಡಿದ್ರು. ಅವ್ರು ಯಾವುದೋ ಒಂದು ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟರು, ಅರ್ಧ ಗಂಟೆ ಸ್ಟೇಟ್ಮೆಂಟ್ ಕೊಟ್ಟರು. ಅದು ಇದ್ದಿದ್ದು ಅಂತ ಹೇಳಿದ್ರೆ ಲೋಕಸಭೆಯಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಕುಂಭಮೇಳ ನಡೀತು, ಬಹಳ ಚೆನ್ನಾಗಿ ನಡೀತು ಅಂತ ಹೇಳಿ ಹೇಳಿದ್ರು. ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಅವರು ಸಮರ್ಥನೆ ಮಾಡಿಕೊಂಡು ಬಹಳ ಚೆನ್ನಾಗಿ ನಾವು ಆರ್ಗನೈಸ್ ಮಾಡಿದ್ವಿ. ಅದರಿಂದ ನಮ್ಮ ದೇಶದ ಒಂದು ಪ್ರೈಡ್ ಜಾಸ್ತಿ ಆಗಿದೆ ಅಂತ ಹೇಳಿದ್ವಿ. ಒಳ್ಳೇದು. ಅದು ವಿರುದ್ಧ ಏನಾಯ್ತು ಡಾಕ್ಟರ್ CN ಮಂಜುನಾಥ್ ಎನ್ನುವ ನಮ್ಮ ಸಹ ಸಂಸದರು ಬಿಜೆಪಿ ಪಾರ್ಟಿಯವರು, ಅವರು ವೈದ್ಯಕೀಯ ತಜ್ಞರಿದ್ದಾರೆ, ಒಂದು ದೊಡ್ಡ ಸಂಸ್ಥೆ ನಡೆಸಿದಂತ ಪ್ರಖ್ಯಾತ ವೈದ್ಯರಿದ್ದಾರೆ. ಅವರು ಕೂಡ ರಾಯಚೂರಿನ ಏಮ್ಸ್ ಬಗ್ಗೆ ಮಾತಾಡಿದ್ರು. ಅದನ್ನ ನಾನು ಬಹಳ ಸಂತೋಷ ಪಟ್ಟೆ. ಅವ್ರಿಗೆ ತಕ್ಷಣ ಹೊರಗಡೆ ಬಂದು ಅವರಿಗೆ ಬದಾಯಿ ಹೇಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ನಮ್ಮ ರಾಯಚೂರು ಜನದ ಪರವಾಗಿ ನೀವು ಎಷ್ಟು ಮಾತಾಡಿ ಒಳ್ಳೇದಾಗ್ತದೆ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ನವ್ರು ಮಾತಾಡೋದೆಲ್ಲ ಒಂಥರ, ಬಿಜೆಪಿಯವರು ಮಾತಾಡಿದ್ರು ಅಂತ ಹೇಳಿದ್ರೆ ಬಿಜೆಪಿಯವರು ಕೂಡ ಮಾತಾಡಿದ್ರು ಅಂತ ಹೇಳಿದ್ರೆ ಸೊ ಅದು ಒಂದು ನಮ್ಮ ಒಂದು ಒಳ್ಳೆ ಹೆಗ್ಗಳಿಕೆ ಕೂಡ. ಆದ್ರಿಂದ ಆ ವಿಷಯ ನಾನೇನ್ ಮಾಡಿದ್ದೆ, ಟ್ವೀಟ್ ಮಾಡಿದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಹ್ಯಾಸ್ ಬಿನ್ ಡಿಲೀಟೆಡ್. ನೀವು ಮಾಡಿದ್ರೆ ನಾವು ಮಾಡಿದ್ದನ್ನ ಅವ್ರ ವಿಡಿಯೋನೇ ನಾವು ಹಾಕಿದ್ವಲ್ಲ ಟ್ವಿಟರ್ಲಿ ತೆಗೆಸಿದ್ದಾರೆ. ಟ್ವಿಟರ್ ಹ್ಯಾಸ್ ಡಿಲೀಟೆಡ್. ಅದು ಯಾಕೆ ಡಿಲೀಟ್ ಮಾಡಿದ್ದಾರೆ, ಯಾರು ತೆಗೆಸಿದ್ದಾರೆ ಇನ್ನೂ ಗೊತ್ತಿಲ್ಲ. ನನಗೆ ಗೊತ್ತಾಗಿದೆ ಈಗ. ಮಾಡ್ಬಿಡ್ತೀನಿ, ನನಗೆ ಗೊತ್ತಾಗಿರೋದು ಈ ಕೆಲವೇ ಕ್ಷಣಗಳ ಮುಂದೆ ನನಗೆ ಗೊತ್ತಾಗಿರೋದು ನಾಟ್ ಮೋರ್ ದೆನ್ 1 hour ಬ್ಯಾಕ್. ಯಾವಾಗ ಕಂಪ್ಲೇಂಟ್ ಮಾಡ್ತೀರಾ, ಯಾರು ಅಂತ ಕಂಪ್ಲೇಂಟ್ ಮಾಡ್ತೀರಾ? ನಾನು ಟ್ವಿಟರ್ ನೇ ಕೇಳ್ತೀನಿ, ಯಾಕೆ ಮಾಡಿದ್ರಿ ಅಂತ ಕೇಳ್ತೀನಿ. ಯಾರೋ ಒಂದು ಕಂಪ್ಲೇಂಟ್ ಮಾಡಿರ್ತಾರೆ. ಹ್ಯಾಕಿಂಗ್ ಏನಾದ್ರು ಆಗಿದೆಯಾ ಸರ್ ಅಕೌಂಟ್? ಈ ಸಂದರ್ಭದಲ್ಲಿ ಸಚಿವ NS ಬೋಸರಾಜು, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಅಮರೇಗೌಡ ಹಂಚಿನಾಳ್, ಕೆ ಶಾಂತಪ್ಪ, ಜಯಣ್ಣ, ಜಯಂತರಾವ್ ಪತಂಗೆ, ಜಿ ಶಿವಮೂರ್ತಿ, ನಾಗರಾಜ್ ಸೇರಿ ಇತರರಿದ್ದರು. ಕೃಷ್ಣಾ ನದಿ ಪಾತ್ರದಲ್ಲಿ ಎದುರಾಗಿರುವ ಕುಡಿಯುವ ನೀರು ಹಾಗೂ ಬೆಳೆಗೆ ನೀರಿನ ತೊಂದರೆಯಾಗಿರುವುದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಮಹಾರಾಷ್ಟ್ರದಿಂದ ನೀರು ಪಡೆಯಲು ಪ್ರಯತ್ನಿಸಲಾಗುತ್ತಿದೆ ಎಂದು ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೃಷ್ಣಾ ಅಚ್ಚುಕಟ್ಟು ಪ್ರಾಧಿಕಾರ ಸಭೆಯಲ್ಲಿ ನೀರು ಹರಿಸಲು ತೀರ್ಮಾನಿಸಲಾಗಿದ್ದು, ಜಲಾಶಯಗಳಲ್ಲಿ ನೀರಿನ ಲಭ್ಯತೆ ಇಲ್ಲದೆ ಇರುವುದರಿಂದ ಬೆಳೆಗಳು ಕುಡಿಯುವ ನೀರಿನ ಸಮಸ್ಯೆಯಾಗಿದೆ. ಈ ಕುರಿತು ಈಗಾಗಲೇ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದು, ನೀರು ಪಡೆಯಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಭದ್ರಾ ಜಲಾಶಯದಿಂದ ತುಂಗಭದ್ರಾ ಜಲಾಶಯಕ್ಕೆ ನೀರು ಹರಿಸಲು ಈಗಾಗಲೇ ಸಿಎಂ ಸೂಚನೆ ನೀಡಿದ್ದಾರೆ ಎಂದು ತಿಳಿಸಿದರು. ಈಗ ಅವ್ರು ಹೇಳಿದ್ರೆ ಅವತ್ತು ಎಲ್ಲ ರೇಟಿಂಗ್ ಅಲ್ಲಿ ಮಾಡಿ ಮುಂದೆ ನಾವು ಕೊಡೋದು ಈ ಸರಿ ಕಂಟಿನ್ಯೂ ಮಾಡ್ತೀವಿ ಹೇಳಿ ಬಿಡಿಸ್ಬಿಡ್ತೀವಿ. ಈ ಬಸವಸಾಗರದಲ್ಲಿ ನೀರಿಲ್ಲ. ಈಗ ಆಲ್ಮಟ್ಟಿನಲ್ಲಿ ಇರ್ತಕ್ಕಂಥದ್ದು ಈಗ ಎಲ್ಲ ಜಿಲ್ಲೆಗಳು ಸೇರಿರ್ತದೆ. ರೈಟು ಈ ಕಡೆ ರೈಟು ಅದ್ರ ಲೆಫ್ಟ್ ಎಲ್ಲ ಕಡೆ ಸೇರಿ ಈಗ ಕುಡಿಯೋ ನೀರು ಮಾತ್ರ ಅವ್ರು ಇರ್ತೀವಿ. ಹಾಗಾಗಿ ಈಗ ನೀರು ನಾವು ಮೊದಲೇ ಇಂಡಿಕೇಶನ್ ಕೊಟ್ಟಿದ್ವಿ, ಮೊದಲೇ ಡಿಸಿಷನ್ ತಗೊಂಡ್ವಿ. 14 days 10 days ಆನಂದ ಹಾಕ್ತಿದ್ವಿ. ಕೊನೆವರೆಗೂ ಲಾಸ್ಟ್ ನಾವು ನಮ್ಮ ನೋಟಿಸ್ ಫಸ್ಟ್ 6 ಕೊಡಬೇಕಾಗಿತ್ತು. ಅದನ್ನು ತಕ್ಷಣ ಮೀಟಿಂಗ್ನಲ್ಲಿ ಕಂಟಿನ್ಯೂ ಕೊಡಂತೇಳಿ ಇರ್ತಕ್ಕಂಥ ಶಾಸಕರು ಹೇಳಿದ್ದಾರೆ. ನಾವು ಇದು ಮೊನ್ನೆ ಕ್ಯಾಬಿನೆಟ್ 22 ತಾರೀಕು ಕ್ಯಾಬಿನೆಟ್ದಾಗ ಎಲ್ಲ ಜಲಾಶಯಗಳದ್ದು ಒಂದು ನೀರು ಕ್ವಶನ್ ನಡೀತು. ಸಬ್ಕಮಿಟಿ ಕ್ಯಾಬಿನೆಟ್ ಸಬ್ಕಮಿಟಿ ರೇಡಿಯೋ ಮಿನಿಸ್ಟ್ರು, RDPR ಮಿನಿಸ್ಟ್ರು, ನಮ್ಮ ಅವರಿಗೆ ಆ್ಯಕ್ಚುಲಿ ಎಲ್ಲ ತಹಸೀಲ್ದಾರ್ ಜಲಾಶಯಗಳೆಲ್ಲ ಅದು ಡಿಸ್ಕಸ್ ಮಾಡಿ ಆದಮೇಲೆ ಎಲ್ಲ ಹೇಳಿದ ಪರಿಸ್ಥಿತಿ ಹೇಳ್ತಿರ್ಬೇಕು. ಅವರು ಭಾಳ ಕಷ್ಟಕರವಾಗಿದೆ. ನಾಳೆ ನೀರು ಮುಂದೆ ನಾವು ಜೂನ್ ಕೊನೆವರೆಗೂ ನೀರು ಇರಬೇಕು. ಏಪ್ರಿಲ್, ಮೇ, ಜೂನ್ 90 days ಮಿನಿಮಮ್ ಬಂದಾಗ ತಕ್ಷಣ ಮಹಾರಾಷ್ಟ್ರ ಗೌರ್ಮೆಂಟ್ಗೆ ಕೇಳ್ಕೋಬೇಕು, ಭೇಟಿ ನೋಡ್ಕೊಂಡು ಮಾತಾಡಿ ಯಾರು ನೆಗೋಷಿಯೇಟ್ ಮಾಡಿ ಹೇಳಿದ್ರು. ಅದೇನು ನಿನ್ನೆ ಇವತ್ತೇನಾದರೂ ನೀರಾವರಿ ಸಲಹಾ ಸಮಿತಿ ಸಭೆ ನಡೀತಲ್ಲ ಸರ್ ವಿಧಾನಸೌಧದಲ್ಲಿ. ನಾನು ಸಭಾನಾಯಕ ಅತ್ಯಂತ ಹೋಗ್ಲಿಕ್ಕೆ ಕೌನ್ಸಿಲ್ ನಮ್ಮಲ್ಲಿ ಯಾರು ಡೆಪ್ಯೂಟಿ ಇಲ್ಲ ಕೌನ್ಸಿಲಲ್ಲಿ ಇರೋದ್ರೆ ಸಭಾನಾಯಕ ಪ್ರತಿಯೊಂದು ಬೆಳಗ್ಗೆ ಸಾಯಂಕಾಲ ನಾವಲ್ಲಿ ಇರಲೇಬೇಕಾಗ್ತದೆ. ಹಾಗಾಗಿ ನಾನು ಅವ್ರಿಗೆಲ್ಲ ಮಾತಾಡಿದ್ವಿ. ಅಧಿಕಾರಿಗಳು ಮೊದಲೇ ಮಾತಾಡಿದ್ವಿ. ತುಂಗಭದ್ರನು ಒಂದೇ ಮೊದಲೇ ಆ ಚೇರ್ಮನ್ರು ನಾನು ಕೂತ್ಕೊಂಡು ನಮ್ಮ ಕೌನ್ಸಿಲರ್ ಕರೆದು ತುಂಗಭದ್ರಾ ಲೆಫ್ಟ್ ಬ್ಯಾಂಕ್ ಯಾವ ರೀತಿ ಮಾಡ್ಬೇಕಂತ ಒಂದು ದಿವಸ ಮೊದಲೇ ಮೀಟಿಂಗ್ ಮಾತಾಡಿದ್ವಿ. ಮೀಟಿಂಗ್ ಹೋಗ್ಲಿಕ್ಕೆ ಪರಿಸ್ಥಿತಿ ಇದೆ. ಎಲ್ಲರೂ ನಮ್ಮ ಎಲ್ಲ ಶಾಸಕರು ರೆಕಮೆಂಡ್ ಮಾಡಿದ್ರೆ, ಜಿಲ್ಲಾಧಿಕಾರಿಗಳು ರೆಕಮೆಂಡ್ ಮಾಡಿದ್ರೆ ಇವತ್ತು ನೀರು ಕೊಟ್ಟು ಈಗಲೂ ಭದ್ರಾದಿಂದ TMC ಬಿಡಿಸುವಂಥ ಪ್ರಯತ್ನ ಮುಂದುವರಿತಾ ಇದೆ. ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಅವ್ರಿಗೆ ಈಗಲೂ ಸಚಿವರು ಹೇಳಿದ್ವಿ, ಕ್ಯಾಬಿನೆಟ್ ಸಚಿವ ವಿಷಯ ಮುಖ್ಯಮಂತ್ರಿ. ಈಗ ಜಾಹೀರಾತು ಬಂದಾಯಿತು, ಮನ ಮೆಚ್ಚಾಯಿತು, ಚೆನ್ನೈ ಶಾಪಿಂಗ್ ಮಾಲ್. ಟ್ರೆಡಿಷನ್ಗೆ ಲೇಟೆಸ್ಟ್ ಫ್ಯಾಷನ್ಗೆ ಚೆನ್ನೈ ಶಾಪಿಂಗ್ ಮಾಲ್. ಯಾವ ಟ್ರೆಂಡು ಬೇಕು ಆ ಟ್ರೆಂಡು, ಮದುವೆ ಶಾಪಿಂಗ್ಗೆ ನಂಬರ್ 1 ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ಚೆನ್ನೈ ಶಾಪಿಂಗ್ ಮಾಲ್. ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. 369 ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ. ಗೂಗಲ್ ಪ್ಲೇ ಸ್ಟೋರ್ ನಿಂದ 369 ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ 369 ಆಟೋ ಕ್ಯಾಬ್ಸ್, ಫಸ್ಟ್ ಫ್ಲೋರ್, ಅನುಷಾ ಕಾಂಪ್ಲೆಕ್ಸ್, ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ, ಮಂತ್ರಾಲಯ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 988 697 5566.
ಗ್ರಾಹಕರಿಗೊಂದು ಸಿಹಿ ಸುದ್ದಿ. ತಿರುಮಲ ಹೋಂಡಾ ಶೋರೂಮ್ ನಿಂದ ವಾಹನಗಳಿಗೆ 5,000 ರೂಪಾಯಿವರೆಗೆ ಉಚಿತ ಪೆಟ್ರೋಲ್ ಪಡೆಯುವ ಸದಾವಕಾಶ. ಮಾರ್ಚ್ 31ರವರೆಗೆ ಮಾತ್ರ ಈ ಆಫರ್ ಲಭ್ಯ. ಬನ್ನಿ ಇಂದೇ ಶೋರೂಮ್ಗೆ ಭೇಟಿ ನೀಡಿ ಆಫರ್ ಪಡೆಯಿರಿ. ಉಚಿತ ಹೆಲ್ಮೆಟ್ ಪಡೆಯುವ ಸದಾವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ. ಇದಲ್ಲದೆ ಮಾರ್ಚ್ 31ರವರೆಗೆ ಸ್ಕೂಟರ್ ಮತ್ತು ಮೋಟಾರ್ ಸೈಕಲ್ಗಳ ಮೇಲೆ 5,100ರಿಂದ 15,000ರವರೆಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಪಡೆಯುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರವಾರ, ಗಬ್ಬೂರು ಹಾಗೂ ಬೋತ್ನಾ ಶೋರೂಮ್ಗಳಲ್ಲಿಯೂ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಜಾಹೀರಾತಿನ ನಂತರ ಮೆಗಾ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ಆದ್ಯವಚನಕಾರ ದೇವರ ದಾಸಿಮಯ್ಯ ಜಯಂತಿಯನ್ನು ಏಪ್ರಿಲ್ 2ರಂದು ಜಿಲ್ಲಾಡಳಿತ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಜಿ ನಾಗರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 9 ಗಂಟೆಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದವರೆಗೆ ದೇವರ ದಾಸಿಮಯ್ಯನವರ ಭಾವಚಿತ್ರ ಮೆರವಣಿಗೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ನಿತೀಶ್ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ. ನಂತರ ರಂಗಮಂದಿರದಲ್ಲಿ ನಡೆಯಲಿರುವ ವೇದಿಕೆ ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಜಿಲ್ಲೆಯ ಎಲ್ಲಾ ಶಾಸಕರುಗಳು ಹಾಗೂ ಎಲ್ಲಾ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ 5 ಜನ ಮಹಿಳೆಯರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದು ತಿಳಿಸಿದರು. ವಿಶ್ವಮಾನ್ಯ ಶರಣ ಶ್ರೀ ದೇವರ ದಾಸಿಮಯ್ಯ ಜಯಂತಿಯನ್ನು ದಿನಾಂಕ 2/4/2025 ಬುಧವಾರ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ. ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸರ್ಕಾರದ ವತಿಯಿಂದ ನಮ್ಮ ನೇಕಾರ ಸಮಾಜ ಬಾಂಧವರೆಲ್ಲರೂ ಸೇರಿ ಈ ನಮ್ಮ ಪಂಗಡಗಳಾದಂಥ ತೊಗಟೀರ, ಪದ್ಮಸಾಲಿ, ಭಟ್ಟಸಾಲಿ, ಸಕಲಸಾಲಿ ಸಮಾಜದವರೆಲ್ಲರೂ ಈ ನಮ್ಮ ಭಾಗದಲ್ಲಿರುವಂಥ ರಾಯಚೂರು ಜಿಲ್ಲೆಯಲ್ಲೆಲ್ಲರೂ ಸೇರಿಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ನಿಂದ ರಂಗಮಂದಿರವಾಗಿ ಮೆರವಣಿಗೆ ಮುಖಾಂತರ ನಮ್ಮ ಒಂದು ಆದ್ಯವಚನಕಾರ ದೇವರ ದಾಸಿಮಯ್ಯ ಭಾವಚಿತ್ರವನ್ನು ಮೆರವಣಿಗೆ ಮುಖಾಂತರ ಈ ಒಂದು ರಂಗಮಂದಿರ ಸೇರಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಉದ್ಘಾಟನೆ ಕಾರ್ಯಕ್ರಮ ಮಾಡುತ್ತಾರೆ. ಅವರು ಗೃಹ ಉಪಸ್ಥಿತಿ ಶ್ರೀ NS ಗೋಸ್ವಾಮಿ ಸಾಹೇಬ್ ಇರ್ತಾರೆ. ಅಧ್ಯಕ್ಷತೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಇರ್ತಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಬಸವನಗೌಡ ದದ್ದಲ್ ಅವರು, ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು ರಾಯಚೂರು ಗ್ರಾಮೀಣ ಶ್ರೀ R ಬಸವನಗೌಡ ಪಿಲ್ಲಾಳ್ ಅವರು, ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖಾದಿ ಗ್ರಾಮೀಣ ಮಂಡಳಿ ಶಾಸಕರು ಬಸ್ಕಿ ಅಂಬರಗೌಡ ಬಾಗರ್ಲಿ ಅವರು, ಸನ್ಮಾನ್ಯ ಶ್ರೀ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ ಸಿಂಧೂರು ಶಾಸಕರು ಕೂಡ ಶ್ರೀ GT ಪಾಟೀಲ್ ಅಕ್ಕಿ ಚಿನ್ನಗಡ ಅಧ್ಯಕ್ಷರು, ಶ್ರೀ ಕುಮಾರ್ ನಾಯಕ್ ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು, ರಾಜಶೇಖರ್ ಇಟ್ನಾಳ್ ಸಂಸದರು ಕೊಪ್ಪಳ, ಸುಶೀಲ್ G ನಮೋಶ್ ವಿಧಾನ ಪರಿಷತ್ ಸದಸ್ಯರು, G ಅಂಬಯ್ಯನಾಯಕ್ ಮಾನ್ಯ ಶಾಸಕರು, ಮಾನಪ್ಪ ಇವರೆಲ್ಲ, ಶ್ರೀ ಚಂದ್ರಶೇಖರ್ ಪಾಟೀಲ್, ಶ್ರೀಮತಿ ಕರೆಮ G ನಾಯಕ್, ಶ್ರೀ ಶರಣಗೌಡ ಪಾಟೀಲ್ ಬಯ್ಯಾಪುರ ವಿಧಾನ ಪರಿಷತ್ ಸದಸ್ಯರು, ಶ್ರೀ A ವಸಂತಕುಮಾರ್ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್, ಶ್ರೀ ಬಸವನಗೌಡ ಬಾಗಲಿ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ H ವೆಂಕಟೇಶ್, ಉದಯ್ ಕುಮಾರ್, ದತ್ತಾತ್ರೇಯ ಬಲ್ಕಂದಿನ್ನಿ, P ಗೋವಿಂದರಾಜು, ಶ್ರೀನಿವಾಸ್ ರಾವ್, ದೊಡ್ಡ ಈರಣ್ಣ ಕರ್ಲಿ ಸೇರಿದಂತೆ ಇತರರು ಇದ್ದರು. ಯುಗಾದಿ ಹಿನ್ನೆಲೆಯಲ್ಲಿ ಕಾಟಿಕ ಸಮಾಜದಿಂದ ನಗರದ ಬಂಗಿಕುಂಟ ರಸ್ತೆಯ ತಾಯಮ್ಮ ದೇವಸ್ಥಾನದಿಂದ ನಗರದ ಹನುಮಾನ್ ಟಾಕೀಸ್ ರಸ್ತೆಯ ವೀರ ಹನುಮಾನ್ ವೈಕುಂಠ ದೇವಸ್ಥಾನದವರೆಗೆ ಓಂ ಧ್ವಜ ಮೆರವಣಿಗೆ ಅದ್ದೂರಿಯಾಗಿ ನಡೆಸಲಾಯಿತು. ಪ್ರತಿ ವರ್ಷ ಯುಗಾದಿ ಸಂದರ್ಭದಲ್ಲಿ ಜಿಲ್ಲಾ ಕಾಟಿಕ ಸಮಾಜದಿಂದ ಈ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಬಂಗಿಕುಂಟ ರಸ್ತೆಯಿಂದ ಓಂ ಧ್ವಜವನ್ನು ಮೆರವಣಿಗೆ ಮೂಲಕ ಚಂದ್ರಮಾಳೇಶ್ವರ ವೃತ್ತ, ತೀನ್ ಕಂದಿಲ್, ನೇತಾಜಿ ವೃತ್ತದ ಮೂಲಕ ವೀರ ವೈಕುಂಠ ದೇವಸ್ಥಾನದವರೆಗೂ ತಂದು ಧ್ವಜಾರೋಹಣ ಮಾಡಲಾಯಿತು.
ನಮ್ಮ ಸಮಾಜದ ಜನತೆಗೂ ಮತ್ತು ನಮ್ಮ ನಾಡಿನ ಜನತೆಗೂ ಸುಖ ಸಮೃದ್ಧಿ ಆಯುರ ಆರೋಗ್ಯ ಎಲ್ಲವನ್ನು ಭಗವಂತ ಕಲ್ಪಿಸಿಕೊಡ್ಲಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥಿಸುತ್ತಾ, ಇದು ಏನಪ್ಪ ಅಂದರೆ ಈ ಹೋಮ್ ಧ್ವಜಾರೋಹಣ ಏನು ಮಾಡ್ತಾ ಇದೀವಲ್ಲ, ನಮ್ಮ ದೇಶಕ್ಕೆ ಸ್ವತಂತ್ರಕ್ಕೆ ಪೂರ್ವಕ್ಕಿಂತಲೂ ನಮ್ಮ ಸಮಾಜದವರು ಆಚರಿಸ್ತಾ ಬಂದಿದ್ದಾರೆ. ಇದು ಅಂದಿನಿಂದ ಇವತ್ತಿನವರೆಗೂ ಪ್ರತಿ ವರ್ಷವೂ ಆಚರಣೆಯಲ್ಲಿ ಇದೆ. ಈಗ ದಿನ ದಿನಕ್ಕೆ ಬರುತ್ತಾ ಏನಪ್ಪ ಅಂದ್ರೆ ನಮ್ಮ ಸಮಾಜದ ವತಿಯಿಂದ ನಡೀತಕ್ಕಂಥ ಈ ಧ್ವಜಾರೋಹಣ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗುತ್ತಾ ಇದೆ. ಹೊಸ ಚಿಗುರು, ಹೊಸ ನಗು, ಹೊಸ ದಿನ, ಹೊಸ ಕನಸು, ಹೊಸ ದಾರಿ, ಹೊಸ ಜೀವನ. ಹೊಸ ವರ್ಷದ ನಿಮ್ಮ ಜೀವನದಲ್ಲಿ ಹೊಸತನವನ್ನು ತರಲಿ. ಯುಗಾದಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೂರ್ಯವಂಶ ಕ್ಷತ್ರಿಯ ಸಮಾಜ, ಸೂರ್ಯವಂಶ ಕಾಟಿಗ ಕ್ಷತ್ರಿಯ ಸಮಾಜವನ್ನು ಈ ಪಂಚಾಯತ್ ತಾಯಮಾವ ಕಟ್ಟೆಯಲ್ಲಿಂದ ನಗರೇಶ್ವರ ದೇವಸ್ಥಾನವರೆಗೆ ಮೆರವಣಿಗೆಯನ್ನು ಪ್ರಾರಂಭವಾಗ್ತಾ ಇದೆ. ತಾವೆಲ್ಲರೂ ಶಾಂತಿ ರೀತಿಯಿಂದ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ಹೇಳಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಮೆರವಣಿಗೆಯಲ್ಲಿ ಸಮಾಜದ ಮುಖಂಡರಾದ ಕೆ ಸತ್ಯನಾರಾಯಣ್, ನಾರಾಯಣ್ ಸೇರಿದಂತೆ ಕಾಟಿಗ ಸಮಾಜದ ಜಿಲ್ಲಾ ಪದಾಧಿಕಾರಿಗಳು, ಮುಖಂಡರು, ಸಾರ್ವಜನಿಕರು ಇದ್ದರು. ವ್ಯಕ್ತಿಯೊಬ್ಬ ತನ್ನ ಪತ್ನಿ ಹಾಗೂ ಪತ್ನಿಯ ತಂಗಿಯ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಗಂಭೀರವಾಗಿ ಗಾಯಗೊಳಿಸಿದ ಘಟನೆ ತಾಲೂಕಿನ ಏಗನೂರು ಗ್ರಾಮದಲ್ಲಿ ನಡೆದಿದ್ದು ಆರೋಪಿಯನ್ನು ಬಂಧಿಸಲಾಗಿದೆ. ಚಾಕುವಿನಿಂದ ಹಲ್ಲೆ ಮಾಡಿದ ಆರೋಪಿ ಏಗ್ನೂರು ಗ್ರಾಮದ ತಿಮ್ಮಣ್ಣ ಯಾದವ್ ಎಂದು ತಿಳಿದು ಬಂದಿದೆ. ತನ್ನ ಪತ್ನಿ ಪದ್ಮಾ ಹಾಗೂ ಪತ್ನಿಯ ತಂಗಿ ಭೂದೇವಿ ಅವರ ಮೇಲೆ ಗ್ರಾಮದ ನಡು ರಸ್ತೆಯಲ್ಲೇ ಚಾಕುವಿನಿಂದ ಹೊಡೆದು ಹಲ್ಲೆ ಮಾಡಿದ್ದಾನೆ. ಪದ್ಮಾ ಹಾಗೂ ಭೂದೇವಿ ಇಬ್ಬರನ್ನು ನಗರದ ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪದ್ಮಾ ಗಂಭೀರವಾಗಿ ಗಾಯಗೊಂಡಿದ್ದರಿಂದ ಜೀವನ್ಮರಣದ ಮಧ್ಯೆ ಹೋರಾಟ ನಡೆಸಿದ್ದಾಳೆ. ತಿಮ್ಮಣ್ಣ ಮೊದಲ ಪತ್ನಿಗೆ 4 ಮಕ್ಕಳು ಇದ್ದರು. ಮತ್ತೊಬ್ಬಳನ್ನು ಮದುವೆಯಾಗಿದ್ದ. ಮೊದಲ ಪತ್ನಿ ಪದ್ಮಾ ಜೀವನಾಂಶ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ದಳು. ಇದೇ ಸಿಟ್ಟಿನಿಂದ ಪ್ರತಿದಿನ ಮನೆಯಲ್ಲಿ ಜಗಳವಾಡುತ್ತಿದ್ದ ಎಂದು ಹೇಳಲಾಗಿದೆ. ಪದ್ಮಾ ತಂಗಿ ಭೂದೇವಿ ನಿಶ್ಚಿತಾರ್ಥವಾಗಿದ್ದು ಮದುವೆ ಆಮಂತ್ರಣ ಕೊಡಲು ಅಕ್ಕ ಪದ್ಮಾ ಮನೆಗೆ ಬಂದಿದ್ದಳು. ಈ ವೇಳೆ ತಿಮ್ಮಣ್ಣ ಯಾದವ್ ಮನೆಗೆ ಬಂದು ಪದ್ಮಾ ಜೊತೆ ಜಗಳ ಮಾಡಿಕೊಂಡು ನಂತರ ಮಾತಿಗೆ ಮಾತು ಬೆಳೆದು ಚಾಕುವಿನಿಂದ ಪದ್ಮಾ ತಲೆಗೆ ಹೊಡೆದಿದ್ದು ಬಿಡಿಸಲು ಬಂದ ಭೂದೇವಿ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ನಡೆಸಿ ಪರಾರಿಯಾಗಿದ್ದ ಆರೋಪಿ ತಿಮ್ಮಣ್ಣನನ್ನು ಬಂಧಿಸಲಾಗಿದೆ. ವಿಚಾರಣೆಯೂ ನಡೆದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ತಿಳಿಸಿದ್ದಾರೆ. ಬಿಡಿಸಕ್ ಹೋಗಿಲ್ಲ, ಬಿಡ್ಸಕ್ ಹೋಗಿದ್ದೆ, ನನಗೆ ಹೊಡ್ಯಕ್ ಬಂದೆ. ಮಚ್ಚಿತ್ತು. ಏನು ತಗೊಂಡು ಮಚ್ಚಿ. ದಿನಾಂಕ 29 ಮಾರ್ಚ್ ಅಂದರೆ ನಿನ್ನೆ ಏಗ್ನೂರಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಗಂಡ ತಿಮ್ಮಣ್ಣ ಹೆಂಡತಿ ಮತ್ತು ನಾದಿನ ಮೇಲೆ ಮಚ್ಚು ಹಿಡಿದುಕೊಂಡು ತೀವ್ರ ಗಾಯ ಉಂಟು ಮಾಡಿದ್ದಾರೆ. ಪದ್ಮಾ ಅಂತೇಳಿ ಹೆಂಡತಿ 15 ವರ್ಷಗಳಿಂದ ಮದುವೆ ಆಗಿರುತ್ತೆ. 4 ಮಕ್ಕಳುಗಳಿದ್ದಾವೆ. ಮತ್ತು ಆಕೆ ತಂಗಿ ಭೂದೇವಿ ಅಂತ. ಇಬ್ಬರು ಏಗೂರಿಂದ ಎಲ್ಲೋ ಹೋಗ್ಬೇಕಾದ್ರೆ ಹಠಾತ್ ಬಂದು ಅವ್ರ ಮೇಲೆ ದಾಳಿ ಮಾಡಿ ತೀವ್ರ ಗಾಯಗೊಳಿಸಿದ್ದಾರೆ. ಮತ್ತು 3-4 ವರ್ಷಗಳ ಹಿಂದೆ ಅವರ ಒಂದು ವೈವಾಹಿಕ ಜೀವನ, ದಾಂಪತ್ಯ ಜೀವನ ತೊಂದರೆಯಾಗಿದ್ದು ಅದು ಕೋರ್ಟಲ್ಲಿ ಇದ್ದು ಮತ್ತು ಮೇಂಟೆನೆನ್ಸ್ ಸಂಬಂಧ ಅವ್ರಿಗೆ ಸ್ವಲ್ಪ ದುಡ್ಡು ಕೂಡ ಕೊಡಬೇಕಾಗಿರ್ತದೆ. ಬಟ್ ಪ್ರಾಪರಾಗಿ ಕೊಟ್ಟಿರಲ್ಲ. ಇದೇ ವಿಚಾರದಲ್ಲಿ ವಾರೆಂಟಾಗಿ ಅವರು ಜುಡಿಷಿಯಲ್ ಕಸ್ಟಡಿಯಿಂದ ಬಂದಿರ್ತಾರೆ. ಮತ್ತು ಈ ಸಂಬಂಧ ಥ್ರೆಟನಿಂಗ್ ಮಾಡಲಿಕ್ಕೆ ಏನೋ ನಿನ್ನೆ ಅಸಾಲ್ಟ್ ಮಾಡಿದ್ದಾರೆ. ಮತ್ತು ಜಮೀನು ಕೂಡ ಅವ್ರ ಹತ್ರ ಒಂದಷ್ಟು ಜಮೀನುಗಳಿದೆ. ಆ ಜಮೀನುಗಳು ಕೂಡ ತನ್ನ ಶ್ರೀಮತಿಗೆ, ಮೊದಲನೇ ಶ್ರೀಮತಿಗೆ ದಕ್ಕದ ರೀತಿ ಮತ್ತು ಇನ್ಯಾರೋ ಅವರ ಕ್ಲೋಸ್ ಸಂಬಂಧಿಕರುಗಳಿಗೆ ಮಾಡಿಕೊಟ್ಟಂಥ ಘಟನೆ ಕೂಡ ತನಿಖೆಯಿಂದ ದೃಢಪಡಬೇಕಾಗಿದೆ.
ಸದ್ಯಕ್ಕೆ ಆರೋಪಿ ತಿಮ್ಮಣ್ಣ ದಸ್ತಗಿರಿ ಆಗಿದ್ದಾರೆ. ತನಿಖೆ ಮುಂದುವರಿತಾ ಇದೆ. ಥ್ಯಾಂಕ್ ಯು. 5 ಎಕರೆ ಜಮೀನು. ಅಂದರೆ 2 ಎಕರೆ ಅನಿಸುತ್ತೆ. ಅದೇನೋ ಡಿಸ್ಪ್ಯೂಟ್ ಇದೆ ಪೂಜಾರಿ. ಥ್ಯಾಂಕ್ ಯು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರದ್ಧಾ ಭಕ್ತಿಯಿಂದ ಈದ್ ಉಲ್ ಫಿತರ್ ಆಚರಣೆ. 2 ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ. ಸಂಸತ್ನಲ್ಲಿ ಪ್ರತಿಪಕ್ಷಗಳಿಗೆ ಮಾತನಾಡಲು ಅವಕಾಶ ನೀಡದ ಕೇಂದ್ರ ಸರ್ಕಾರ. ಪ್ರಜಾಪ್ರಭುತ್ವ ವಿರೋಧಿ ನಡೆ. ಜಿ ಕುಮಾರ್ ನಾಯಕ್ ಆರೋಪ. ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ನೀರು ಹರಿಸಲು ಸರ್ಕಾರದಿಂದ ಮನವಿ. ಎನ್ಎಸ್ ಬೋಸರಾಜು. ಏಪ್ರಿಲ್ 2ರಂದು ದೇವರ ದಾಸಿಮಯ್ಯ ಜಯಂತಿ ಆಚರಣೆ. ಭಾವಚಿತ್ರ ಮೆರವಣಿಗೆ. ನಾಗರಾಜ್. ಸೂರ್ಯವಂಶ ಕಾಟಿಕ ಸಮಾಜದಿಂದ ಓಂ ಧ್ವಜ ಮೆರವಣಿಗೆ. ಮತ್ತು ಏಗನೂರಿನಲ್ಲಿ ಕೌಟುಂಬಿಕ ಕಲಹದಿಂದ ಪತ್ನಿ ನಾದಿನಿ ಮೇಲೆ ಮಾರಣಾಂತಿಕ ಹಲ್ಲೆ. ಆರೋಪಿ ಬಂಧನ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.